ದ್ವಿತೀಯ PUCಯ ವಾಣಿಜ್ಯ ವಿಭಾಗದ ಅತಿ ಮುಖ್ಯವಾದ ವಿಷಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ವ್ಯವಹಾರ ಅಧ್ಯಯನ. ಈ ವ್ಯವಹಾರ ಅಧ್ಯಯನವನ್ನು ನಾನು ಅಂದರೆ ದೊಡ್ಡಬಸವ ಮಸ್ಕಿ ವ್ಯವಹಾರ ಅಧ್ಯಯನದ ಒಂದು ವಿಷಯವನ್ನು ಬೋಧಿಸಲಿಕ್ಕಿದ್ದೇನೆ. ವ್ಯವಹಾರ ಅಧ್ಯಯನ ಇದು ಕೇವಲ ಪಠ್ಯ ಅಥವಾ ಒಂದು ಕೋರ್ಸ್ಗೆ ಸೀಮಿತವಾಗಿರ್ತಕ್ಕಂಥ ವಿಷಯವಲ್ಲ. ಇದು ದಿನನಿತ್ಯದ ಬಳಕೆಗೆ ಬೇಕಾಗಿರ್ತಕ್ಕಂಥ ವಿಷಯವಾಗಿದ್ದು, ಸಂಸ್ಥೆಗಳಲ್ಲಿ ವ್ಯವಹಾರದ ಸಂಸ್ಥೆಗಳಲ್ಲಿ ದಿನನಿತ್ಯದ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಮುನ್ನಡೆಸಬೇಕು ಮತ್ತು ಯಾವ ರೀತಿಯಾಗಿ ನಾವು ಗುರಿಗಳನ್ನು ಮುಟ್ಟಬೇಕು, ಯಾವ ರೀತಿಯಾಗಿ ಲಾಭವನ್ನು ನಾವು ಪಡೆಯಬೇಕು, ಯಾವ ರೀತಿಯಾಗಿ ಸಿಬ್ಬಂದಿ ವರ್ಗದವರನ್ನು ನಾವು ನಿರ್ವಹಿಸಬೇಕು ಮತ್ತು ಸಮಾಜದಲ್ಲಿ ಮತ್ತು ಪರಿಸರದ ಜೊತೆಗೆ ಯಾವ ರೀತಿಯಾಗಿ ನಮ್ಮ ವ್ಯವಹಾರವನ್ನು ಮುನ್ನಡೆಸಬೇಕೆನ್ನುವ ಹಲವಾರು ವಿಷಯಗಳನ್ನು ನಮ್ಮ ವ್ಯವಹಾರ ಅಧ್ಯಯನ ಒಳಗೊಂಡಿದೆ. ಇದು ಕೇವಲ ದ್ವಿತೀಯ PUC ಪಠ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವಿಷಯ ವಸ್ತುವಲ್ಲ, ನಮ್ಮ ದಿನನಿತ್ಯದ ಚಟುವಟಿಕೆಗೆ ಅವಶ್ಯಕವಾಗಿರ್ತಕ್ಕಂಥ ವಿಷಯವಾಗಿದೆ. ಹಾಗಾಗಿ ಇದು ನಮ್ಮೆಲ್ಲರಿಗೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದು ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂಥ ವಿಷಯವಾಗಿದೆ. ಹಾಗಾಗಿ ಇಲ್ಲಿ ನಾವು ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ನೋಡುವ ಒಂದು ಉದ್ದೇಶ, ಈ ಸಿಲೆಬಸ್ ಅನ್ನು ನೋಡುವುದಾದರೆ ನಮಗೆ ಭಾಗ 1 ಮತ್ತು ಭಾಗ 2 ಎನ್ನುವ 2 ಪುಸ್ತಕಗಳು ನಮ್ಮಲ್ಲಿ ಇರ್ತವೆ. ಈ ಭಾಗ 1 ಭಾಗ 2 ಈ ಪುಸ್ತಕಗಳಲ್ಲಿ ಮೊದಲನೇದಾಗಿ ನಾವು ನೋಡಿದ್ರೆ ನಿರ್ವಹಣೆ ಮತ್ತು ಸ್ವರೂಪ ಮತ್ತು ಅದರ ಮಹತ್ವ ಅಂತೇಳಿ ನಾವು ಕರೀತೇವೆ. ಭಾಗ 1ರಲ್ಲಿ ಮೊದಲನೆಯ ಅಧ್ಯಾಯ ನಮ್ಮಲ್ಲಿರೋದು ನಿರ್ವಹಣೆ, ಸ್ವರೂಪ ಮತ್ತು ಅದರ ಮಹತ್ವ ಅಂತೇಳಿ ನಾವು ಕರೀತೇವೆ. ಈಗಾಗಲೇ ನಮಗೆ ಗೊತ್ತು ವಾಣಿಜ್ಯ ಮತ್ತು ವ್ಯವಹಾರ. ಆ ವಾಣಿಜ್ಯ ಮತ್ತು ವ್ಯವಹಾರ ಅಂದ್ರೆ ಏನು, ವಾಣಿಜ್ಯ ಅಂದ್ರೆ ಏನು? ವ್ಯವಹಾರ ಒಂದು ವಸ್ತುವನ್ನ ಅಥವಾ ಒಂದು ಸೇವೆಯನ್ನ ಕೊಳ್ಳುವುದು, ಒಂದು ಮಾರುವುದು ಒಂದು ಪ್ರಕ್ರಿಯೆ ಅಂತೇಳಿ ಕರೀತೇವೆ. ವಾಣಿಜ್ಯ ಅಂತೇಳಿ ಬಂತು ಅಂತ ಅಂದ್ರೆ ಅಲ್ಲಿ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ಆ ಅವಶ್ಯಕತೆಗಳನ್ನ ಮತ್ತು ಪೂರಕ ವಸ್ತುಗಳನ್ನ ಪೂರೈಸುವ ಒಂದು ಪ್ರಕ್ರಿಯೆಗೆ ನಾವು ವಾಣಿಜ್ಯ ಅಂತೇಳಿ ನಾವು ಕರೀತೇವೆ. ಅದೇ ಒಂದು ವಾಣಿಜ್ಯದಲ್ಲಿ ನಮ್ಮ ಮುಂದುಗಡೆ ಇರೋದು ನಿರ್ವಹಣೆ ಅಂತಕ್ಕಂಥ ಒಂದು ಹೊಸ ಶಬ್ದ. ಈ ನಿರ್ವಹಣೆ ಅಂದ್ರೆ ಏನು? ನಾವು ಕಾಮನ್ ಆಗಿ ನಾವು ಮಾತಾಡ್ತೇವೆ ಮ್ಯಾನೇಜಿಂಗ್. ಏನು ಹಾಗಾದ್ರೆ ನಿರ್ವಹಣೆ? ಆ ನಿರ್ವಹಣೆ ಏನ್ ಮಾಡಬೇಕು? ನಿರ್ವಹಣೆಯಿಂದ ನಮ್ಗೆ ಏನು ಲಾಭ? ಅದರ ಮಹತ್ವ ಏನು? ಅದು ಹೇಗಿರುತ್ತೆ? ನಾವು ಅದನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲನೆಯ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಮತ್ತು ಹೀಗೆ ಹಲವಾರು ವ್ಯಕ್ತಿಗಳು ನಮಗೆ ತತ್ವಗಳನ್ನ ಹೇಳಿದ್ದಾರೆ. ಪರಿಸರದ ಜೊತೆಗೆ ಯಾವ ರೀತಿಯಾಗಿ ನಾವು ಇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಪರಿಸರ ಅಂತೇಳಿ ಬಂತು ಅಂತಂದ್ರೆ ನಮ್ಮ ಸಂಸ್ಥೆಯನ್ನ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಜಗತ್ತು ಅಂತ ಆದ್ರೆ ಮೊಟ್ಟ ಮೊದಲನೇದಾಗಿ ನಮ್ಗೆ ಬರ್ತಾರೆ ಷೇರುದಾರರು. ಆ ಷೇರುದಾರರ ಜೊತೆಗೆ ಗ್ರಾಹಕರು ಬರ್ತಾರೆ, ದಲ್ಲಾಳಿಗಳು ಬರ್ತಾರೆ, ರಾಜಕೀಯ ವ್ಯವಸ್ಥೆ ಬರುತ್ತೆ, ಆರ್ಥಿಕ ವ್ಯವಸ್ಥೆ ಬರುತ್ತೆ, ಸಾಮಾಜಿಕ ವ್ಯವಸ್ಥೆ ಬರುತ್ತೆ. ಹೀಗೆ ಹಲವಾರು ಆ ಪರಿಸರದಲ್ಲಿ ಇರ್ತಕ್ಕಂಥ ಅಂಶಗಳು ನಮ್ಮಲ್ಲಿ ಬರ್ತವೆ. ಪರಿಸರದಲ್ಲಿ ಏನಾದರೂ ಸ್ವಲ್ಪ ಅಲ್ಪ ಬದಲಾವಣೆ ಆದ್ರೆ ನಮ್ಮ ಸಂಸ್ಥೆಯೂ ಕೂಡ ಧಕ್ಕೆ ಆಗುತ್ತೆ. ಆ ಧಕ್ಕೆ ಆಗೋದನ್ನ ಮುಂಚಿತವಾಗಿ ಅದನ್ನ ಯಾವ ರೀತಿಯಾಗಿ ನಾವು ನಿರ್ವಹಿಸಬೇಕೆನ್ನುವ ಆ ಕಲೆ ಈ ಒಂದು ನಿರ್ವಹಣೆ ನಮಗೆ ತಿಳಿಸಿಕೊಡುತ್ತೆ. ಹಾಗಾಗಿ ನಾವು ಕೇವಲ ವ್ಯವಹಾರ ದೃಷ್ಟಿಯಿಂದ ಮಾತ್ರವಲ್ಲ, ನಮ್ಮ ಜೀವನವನ್ನು ಕೂಡ ಒಂದು ಕಲೆಯಿಂದ, ಒಂದು ಸ್ಕಿಲ್ ಇಂದ ಅದನ್ನ ಯಾವ ರೀತಿ ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ನಿರ್ವಹಣೆ ನಮಗೆ ತಿಳಿಸಿಕೊಡುತ್ತೆ. ಹಾಗಾದ್ರೆ ನಿರ್ವಹಣೆಯ ಒಂದು ವ್ಯಾಖ್ಯ ಅಥವಾ ಅದರ ಅರ್ಥವನ್ನು ನಾವು ನೋಡಿಬಿಡೋದು. ನಿರ್ವಹಣೆ ಅಂತ ಆದ್ರೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ನಿರ್ದಿಷ್ಟ ಗುರಿಗಳನ್ನ ಮತ್ತು ಉದ್ದೇಶಗಳನ್ನ ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಅವುಗಳನ್ನ ಸಾಧಿಸುವ ಒಂದು ಉದ್ದೇಶ ನಮ್ಮಲ್ಲಿದೆ. ಹಾಗಾದ್ರೆ ಆ ಸಾಧಿಸುವ ಉದ್ದೇಶ ಬೇಕಾಯಿತು ಅಂತಾದ್ರೆ ಇತರರೊಡನೆ ಅಂದ್ರೆ ಕೆಲಸಗಾರರಿಂದ ನಾವು ಅವುಗಳನ್ನ ಮಾಡಿಸಿಕೊಳ್ಳುವ ಒಂದು ಪ್ರಕ್ರಿಯೆಗೆ ನಿರ್ವಹಣೆ ಅಂತೇಳಿ ಕರೀತೇವೆ ನಾವು. ನಮಗೆ
ಪರಿಣಾಮಕಾರಿಯಾಗಿ ದಕ್ಷತೆಯಿಂದ ಇತರರೊಡನೆ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳುವ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಗೆ ಏನಂತ ಕರೀತೇವೆ ನಾವು? ನಿರ್ವಹಣೆ ಅಂತೇಳಿ ನಾವು ಕರೀತೇವೆ. ಪರಿಣಾಮಕಾರಿ ಮತ್ತು ದಕ್ಷತೆ ನಮಗೆ ಎರಡು ಆ ಒಂದು ಪರಿಣಾಮ ಅಂತೇಳಿ ಬಂತು ಅಂತಾದ್ರೆ ನಾವು ನಿರ್ವಹಿಸಿದ ಕೆಲಸ ನಾವು ಇನ್ನೊಂದು ಕೆಲಸಕ್ಕೆ ಹೋಲಿಕೆ ಮಾಡಿಕೊಂಡಾಗ ನಮ್ಮ ಕೆಲಸ ಪರಿಣಾಮಕಾರಿಯಾಗಿ ಗೋಚರಿಸಬೇಕು. ಅಂದ್ರೆ ಇದು ಧನಾತ್ಮಕವಾಗಿ ಇರಬೇಕು. ಮತ್ತು ದಕ್ಷತೆ ಅಂತೇಳಿ ಒಂದು ಶಬ್ದವನ್ನು ನಾವು ಉಪಯೋಗ ಮಾಡಿದ್ದೀವಿ. ಆ ದಕ್ಷತೆ ಅಂತಂದ್ರೆ ನಾವು ನಿರ್ವಹಿಸುವ ಕೆಲಸ ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಅದನ್ನು ಪರಿಪೂರ್ಣಗೊಳಿಸುವ ಒಂದು ಅಂಶ ಏನಿದೆ ನೋಡು, ಆ ಅಂಶವೇ ನಾವು ಒಂದು ದಕ್ಷತೆ ಅಂತೇಳಿ ಕರೀತೇವೆ. ನಿರ್ವಹಣೆಗೆ ಇನ್ನೊಂದು ನಾವು ವ್ಯಾಖ್ಯಾನವನ್ನು ನೋಡೋದಾಯ್ತು ಅಂತಾದ್ರೆ, ಆ ನಿರ್ವಹಣೆಗೆ ಸಂಸ್ಥೆಯ ಒಂದು ನಿರ್ದಿಷ್ಟ ಗುರಿಗಳನ್ನ ಮತ್ತು ಉದ್ದೇಶಗಳನ್ನ ನಾವು ಪರಿಣಾಮಕಾರಿಯಾಗಿ ದಕ್ಷತೆಯಿಂದ ಯಶಸ್ವಿಗೊಳಿಸಬೇಕಾದರೆ ಕೆಲಸಗಾರರಿಗೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲಾ ಮೂಲಭೂತ ಸಂಪನ್ಮೂಲಗಳಿಗೆ ನಾವು ಮೊಟ್ಟ ಮೊದಲನೇದಾಗಿ ಯೋಜಿಸುವಿಕೆ ಅಂತೇಳಿ ನೋಡ್ತೇವೆ, ಸಂಘಟಿಸುವಿಕೆ ಅಂತೇಳಿ ನೋಡ್ತೇವೆ, ನಿರ್ದೇಶಿಸುವಿಕೆ ಅಂತೇಳಿ ನೋಡ್ತೇವೆ, ಹಾಗೆ ಮತ್ತು ಸಿಬ್ಬಂದಿ ನಿರ್ವಹಣೆ ಅಂತೇಳಿ ನೋಡ್ತೇವೆ. ಈ ಎಲ್ಲಾ ಅಂಶಗಳ ಜೊತೆಗೆ ಕೊನೆಯದಾಗಿ ಪ್ರಾಮುಖ್ಯತೆ ಅಂದ್ರೆ ನಿಯಂತ್ರಿಸುವಿಕೆ. ಈ ಎಲ್ಲಾ ಅಂಶಗಳನ್ನು ನಾವು ಒಟ್ಟಾಗಿ ನೋಡಿಕೊಂಡು ಅಂಶಗಳನ್ನ ಬಳಸಿಕೊಂಡು ನಮ್ಮ ಸಂಸ್ಥೆಯಲ್ಲಿ ಹೋದ್ರೆ ಅದೇ ನಿರ್ವಹಣೆ ಅಂತೇಳಿ ಇನ್ನೊಂದು ವ್ಯಾಖ್ಯಾನವನ್ನ ನಾವು ನೀಡಬಹುದು, ಹಾಗೆ ನೋಡಬಹುದು. ಹೀಗೆ ಈ ನಿರ್ವಹಣೆ ನಮಗೆ ನಮ್ಮ ಸಂಸ್ಥೆಯನ್ನ ಮುನ್ನಡೆಸಲಿಕ್ಕೆ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮತ್ತು ನಿರ್ದೇಶನಗಳನ್ನು ಕೂಡ ನಮಗೆ ನೀಡುತ್ತೆ. ಮತ್ತು ಸಿಬ್ಬಂದಿ ನಿರ್ವಹಣೆ ಅಂತೇಳಿ ನಾವು ಕರೀತೇವೆ. ಆ ಸಿಬ್ಬಂದಿ ನಿರ್ವಹಣೆ ಅಂತೇಳಿ ನಾವು ಮಾತಾಡಿದಾಗ ಅಲ್ಲಿ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನ ಆರಿಸುವ ಒಂದು ಪ್ರಕ್ರಿಯೆಗೆ ಸಿಬ್ಬಂದಿ ನಿರ್ವಹಣೆ ಅಂತೇಳಿ ನಾವು ಕರೀತೇವೆ. ಆ ಸಿಬ್ಬಂದಿ ನಿರ್ವಹಣೆ ಇವತ್ತು ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ನಾವು ಆರಿಸಿಕೊಂಡಿಲ್ಲ ಅಂತಾದ್ರೆ ನಾವು ನಷ್ಟದ ಕಡೆಗೆ ಜಾರಬೇಕಾಗುತ್ತೆ. ಹಾಗಾಗಿ ಸರಿಯಾದ ವ್ಯಕ್ತಿಯನ್ನ ಆರಿಸಬೇಕು. ಇನ್ನು ಯೋಜಿಸುವಿಕೆ ಅಂತ ನಾವು ಮಾತನಾಡಿದ್ದೀವಿ. ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಮಾಡಬೇಕಾಗಿರುವ ಕಾರ್ಯಗಳ ಬಗ್ಗೆ ಮುಂಚಿತವಾಗಿ ನಾವು ಯೋಜಿಸುವುದು. ಆ ಯೋಜಿಸುವುದು ಅಂದ್ರೆ ಏನು? ನಮಗೆ ಮುಂದೊಂದು ದಿನ ನಾವು ಈ ಕಾರ್ಯಗಳನ್ನ ಈ ದಿನ ಈ ಸಮಯದಲ್ಲಿ ಮಾಡಬೇಕಾಗಿದೆ, ಅವುಗಳನ್ನ ಮುಂಚಿತವಾಗಿನೇ ಅವುಗಳನ್ನು ನಾವು ಯೋಜಿಸುವ ಒಂದು ಕೆಲಸ. ಇನ್ನು ನಿರ್ದೇಶನಗಳನ್ನ ನಾವು ನೋಡ್ತೇವೆ. ನಿರ್ವಹಣೆಯಲ್ಲಿ 3 ಹಂತಗಳು ಬರ್ತವೆ. ಆ ಉನ್ನತ ಹಂತ ಇರಬಹುದು, ಮಧ್ಯಮ ಹಂತ ಇರಬಹುದು ಮತ್ತು ಕೆಳ ಹಂತ ಅಂತೇಳಿ ನಾವು ಕರೀತೇವೆ. ಆ ಹಂತಗಳಲ್ಲಿ ಬರ್ತಕ್ಕಂಥ ಎಲ್ಲಾ ಕೆಲಸಗಾರರಿಗೆ ನಾವು ನಿರ್ದೇಶನವನ್ನ ಕೂಡ ಅಲ್ಲಿ ಉನ್ನತ ಹಂತದ ಅಧಿಕಾರಿಗಳು ನಮಗೆ ಮಧ್ಯಮ ಹಂತ ಮತ್ತು ಕೆಳ ಹಂತದ ಒಂದು ನೌಕರರಿಗೆ ಕೆಲಸಗಾರರಿಗೆ ಅಲ್ಲಿ ನಿರ್ದೇಶನಗಳನ್ನು ನೋಡ್ತಾ ಹೋಗ್ತಾರೆ. ನಿರ್ದೇಶನಗಳನ್ನ ಏನ್ ಕೊಡ್ತಾರೆ ಅವರು ನೋಡು. ಆ ನಿರ್ದೇಶನಗಳು ಹೇಗಿರ್ತಾವೆ ಅಂತಾದ್ರೆ ನಮ್ಮ ನಡೆ, ನಮ್ಮ ಕಾರ್ಯಚಟುವಟಿಕೆಗಳು ಮತ್ತು ನಮ್ಮ ಕೆಲಸ ಕಾರ್ಯಗಳು ನಮ್ಮ ಗುರಿಯ ಕಡೆಗೆ ಇರಬೇಕೇ ಹೊರತು ಮತ್ತು ಗುರಿ ಬಿಟ್ಟು ಬೇರೆ ಕಡೆ ಇರಬಾರದೆನ್ನುವ ಒಂದು ನಿರ್ದೇಶನ ಉನ್ನತ ಹಂತದ ಅಧಿಕಾರಿಗಳು ನಮಗೆ ನೀಡುತ್ತಾರೆ. ಇನ್ನು ನಾವು ಆ ಸಿಬ್ಬಂದಿ ನಿರ್ವಹಣೆ ಆಯ್ತು, ಯೋಜಿಸುವಿಕೆ ಆಯ್ತು, ಸಂಘಟಿಸುವಿಕೆ ಅಂತೇಳಿ ನಾವು ನೋಡ್ತೀವಿ. ಆ ಸಂಘಟಿಸುವಿಕೆ ಅಂತೇಳಿ ನಾವು ಬಂತು ಅಂತಂದ್ರೆ ನಮ್ಮ ಸಂಸ್ಥೆಗೆ ಬೇಕಾಗಿರುವ ಅವಶ್ಯಕತೆ ಇರುವ ಮೂಲಭೂತ ಸಂಪನ್ಮೂಲಗಳನ್ನ ನಾವು ಯೋಜಿಸುವುದು ಅಥವಾ ಜೋಡಿಸುವುದು, ಅವುಗಳನ್ನ ಒಂದು ಕಡೆ ಕಲೆ ಹಾಕುವ ಒಂದು ಕಲೆಗೆ ಸಂಘಟಿಸುವಿಕೆ ಅಂತೇಳಿ ಕರೀತೇವೆ. ಆ ಮೂಲಭೂತ ಸಂಪನ್ಮೂಲಗಳು ಏನು ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ. ಆ ಒಂದು ನಮ್ಮ ಒಂದು ಸ್ವರೂಪ, ಆ ಸಂಸ್ಥೆಯ ಸ್ವರೂಪದ ತಕ್ಕ ಹಾಗೆ ಆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸುವ ಒಂದು ವ್ಯವಸ್ಥೆ ಆ ಒಂದು ಸಂಘಟಿಸುವಿಕೆ ಅಂತೇಳಿ ನಾವು ನೋಡ್ತೇವೆ. ಈ ಸಂಘಟಿಸುವಿಕೆ ಇನ್ನು ನಾವು ಕೊನೆಯದಾಗಿ ನಿಯಂತ್ರಿಸುವಿಕೆ ಅಂತೇಳಿ ನಾವು ಮಾತಾಡ್ತೀವಿ. ನಿರ್ವಹಣೆಯಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂಶ ನಿಯಂತ್ರಣ. ನಿಯಂತ್ರಣ ಯಾಕೆ ಬೇಕು ನಮಗೆ? ಒಂದು ಸಂಸ್ಥೆಯಲ್ಲಿ ಹಲವಾರು ವ್ಯಕ್ತಿಗಳು ಕೆಲಸ ಮಾಡ್ತಾ ಇರ್ತಾರೆ. ಉನ್ನತ ಹಂತ, ಮಧ್ಯಮ ಮತ್ತು ಕೆಳ ಹಂತ ಅಂತೇಳಿ ಎಲ್ಲಾ ಕೆಲಸಗಾರರು ಆ ಗುರಿಯ ಕಡೆಗೆ, ಉದ್ದೇಶದ ಕಡೆಗೆ ಮತ್ತು ದಕ್ಷತೆಯಿಂದ, ಕನಿಷ್ಠ ವೆಚ್ಚದಿಂದ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳನ್ನ, ಸರಿಯಾದ ನಿರ್ಧಾರಗಳನ್ನ ಅವರು ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೋ ಇಲ್ಲವೋ ಎನ್ನುವ ಒಂದು ಅಂಶವನ್ನ
ನಮ್ಮ ಗುರಿಯ ಕಡೆಗೆ ನಡೀತಾ ಇದ್ದಾನೆ, ಅದನ್ನೇ ನಾವು ನಿಯಂತ್ರಣ ಅಂತ ಕರೀತೇವೆ. ಆ ನಿಯಂತ್ರಣ ಅಂತಕ್ಕಂಥ ಅಂಶ ಇಲ್ಲ ಅಂತಾದ್ರೆ ನಾವು ಯಾವ ರೀತಿ ಕೂಡ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ನಿಯಂತ್ರಣ ಅನ್ನೋದು ಬಹು ಮುಖ್ಯವಾದ ಅಂಶವಾಗಿದೆ. ಇನ್ನು ಮುಂದೆ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ ನಮಗೆ ಗುಣಲಕ್ಷಣಗಳು ಅಂತೇಳಿ ನಾವು ಮಾತಾಡ್ತೀವಿ. ನಿರ್ವಹಣೆಯ ಗುಣಲಕ್ಷಣಗಳಲ್ಲಿ ಮೊದಲನೆಯದು ಗುರಿ ಪ್ರಧಾನ. ನಿರ್ವಹಣೆ ನಮಗೆ ಹೇಳುತ್ತೆ ಇದು ಗುರಿ ಪ್ರಧಾನ. ಗುರಿ ಪ್ರಧಾನ ಅಂತಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯಿಂದ ಹಿಡಿದು ಸಂಸ್ಥೆಯಿಂದ ಹಿಡಿದು ಒಂದು ಗುರಿ ಇರಲೇಬೇಕು. ಅದು ನಾವು ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಅಂತೇಳಿ ಕೂಡ ಕರೆಯುತ್ತೇವೆ. ಅದು ಬಹಳ ದೀರ್ಘವಾದ ಒಂದು ಗುರಿಯಾದರೂ ಆಗಿರಬಹುದು ಅಥವಾ ಅತ್ಯಲ್ಪದ ಒಂದು ಗುರಿಯಾದರೂ ಆಗಿರಬಹುದು. ಯಾವುದಾದ್ರೂ ಒಂದು ಅತ್ಯಲ್ಪನೆ ಇರಲಿ ಅಥವಾ ಒಂದು ದೀರ್ಘವಾದ ಗುರಿ ಇರಲಿ, ಆದರೆ ನಮ್ಮ ಸಂಸ್ಥೆಗೆ ಒಂದು ನಿರ್ದಿಷ್ಟವಾದ ಗುರಿಯನ್ನ ಹೇಳುವ ಕೆಲಸ ನಿರ್ವಹಣೆ ಮಾಡುತ್ತೆ. ಏನು ನನ್ನ ಒಂದು ಸಂಸ್ಥೆ ಸ್ವರೂಪ ಎಂಥದ್ದು, ನಾನು ಯಾವ ತರಹದ ಚಟುವಟಿಕೆಗಳನ್ನ ದಿನನಿತ್ಯದಲ್ಲಿ ನಾನು ಮಾಡುತ್ತಿದ್ದೇನೆ ಎನ್ನುವ ಅಂಶದ ಆಧಾರದ ಮೇಲೆ ನನಗೆ ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಟುಕೊಳ್ಳಲಿಕ್ಕೆ ನಿರ್ವಹಣೆ ನನಗೆ ಸಹಾಯ ಮಾಡುತ್ತೆ. ಇನ್ನು ನಾವು ಎರಡನೇ ಅಂಶವನ್ನು ನೋಡ್ತೇವೆ. ಇದು ನಿರ್ವಹಣೆ ಸರ್ವವ್ಯಾಪಕ. ಸರ್ವವ್ಯಾಪಕ ಇಟ್ ಮೀನ್ಸ್ ಯೂನಿವರ್ಸಲ್. ಆ ಯೂನಿವರ್ಸಲ್ ಅಂತೇಳಿ ನಾವು ಕರೆದ್ವಿ ಅಂತಂದ್ರೆ ನಾವು ಒಂದು ಪ್ರಶ್ನೆ ಕೇಳ್ತೇವೆ, ಸರ್ ನಿರ್ವಹಣೆ ಇದು ಎಲ್ಲಿ ಅವಶ್ಯಕತೆ ಇದೆ, ನಿರ್ವಹಣೆ ಇದು ಯಾರಿಗೆ ಬೇಕಾಗಿದೆ, ನಿರ್ವಹಣೆ ಎಷ್ಟು ಜನರಿಗೆ ಬೇಕಾಗಿದೆ, ನಿರ್ವಹಣೆ ಇದು ಎಂಥ ಸಂಸ್ಥೆಗೆ ಬೇಕಾಗಿದೆ, ನಿರ್ವಹಣೆ ಎಂಥ ವಯೋಮಾನದ ಒಂದು ವ್ಯಕ್ತಿಗಳಿಗೆ ಬೇಕಾಗಿದೆ. ಹಾಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಉತ್ತರ ಏನು ಅಂತ ಕೇಳಿದ್ರೆ ನಿರ್ವಹಣೆ ಅನ್ನೋದು ಸರ್ವ ವ್ಯಾಪಕ. ನಿರ್ವಹಣೆ ಅನ್ನೋದು ಇದು ಎಲ್ಲಾ ಒಂದು ವಿಭಾಗಗಳಿಗೆ ಮತ್ತು ಎಲ್ಲಾ ಸಂದರ್ಭಗಳಲ್ಲಿ ಎಲ್ಲಾ ಸಮಯಕ್ಕೂ ಎಲ್ಲಾ ವಯೋಮಾನದವರಿಗೂ ಮತ್ತು ಎಲ್ಲಾ ಸಂಸ್ಥೆಗಳಿಗೂ ಇದು ಇರ್ತಕ್ಕಂಥ ಒಂದು ಅಂಶ, ಇದು ಇರಲೇಬೇಕು. ಹಾಗಾಗಿ ನಿರ್ವಹಿಸುವ ಕಲೆ ಇದ್ದಾಗ ಮಾತ್ರ ನಮ್ಮ ಗುರಿಯನ್ನ ನಾವು ಕನಿಷ್ಠ ವೆಚ್ಚದೊಂದಿಗೆ ಮುಟ್ಟಿದಾಗ ಲಾಭ ಬರುತ್ತೆ. ಲಾಭದಿಂದ ನಾವು ಸಮಾಜದಲ್ಲಿ ಅಂತ ಏನ್ ಕರೀತೇವೆ, ಆ ಸೊಸೈಟಿನಲ್ಲಿ ಅಂತ ಏನ್ ಕರೀತೇವೆ, ನೇಮ್ ಅಂಡ್ ಫೇಮ್, ನಮಗೆ ಉನ್ನತವಾದ ಹೆಸರು ಮತ್ತು ನಮಗಿರ್ತಕ್ಕಂಥ ಒಂದು ಏನು ಆ ಲಾಭದಿಂದ ಇನ್ನು ಅತಿ ಹೆಚ್ಚು ಬೆಳವಣಿಗೆಯನ್ನ ಕಾಣುವ ಉದ್ದೇಶ ಇದರಿಂದ ನಮಗೆ ಆಗುತ್ತೆ. ಹಾಗಾಗಿ ನಿರ್ವಹಣೆ ಇದು ಸರ್ವ ವ್ಯಾಪಕ. ಇದು ಜಗತ್ತಿನ ಎಲ್ಲಾ ಮೂಲೆಗೂ ಅವಶ್ಯಕತೆ ಇರ್ತಕ್ಕಂಥ ಅಂಶ. ಹಾಗಾಗಿ ಇದು ನಮಗೆ ಪ್ರಾಮುಖ್ಯತೆ ಇದೆ. ಇನ್ನು ನಿರ್ವಹಣೆ ಬಹು ಆಯಾಮಗಳನ್ನ ಹೊಂದಿದೆ ಅಂತೇಳಿ ಮೂರನೆಯ ಒಂದು ಲಕ್ಷಣಗಳಲ್ಲಿ ನಾವು ನೋಡ್ತೇವೆ. ಆ ಮೂರು ಅಂಶಗಳು ಯಾವುವು? ಬಹು ಆಯಾಮ. ಮೊದಲನೇದು ಕೆಲಸದ ನಿರ್ವಹಣೆ. ಆ ಕೆಲಸದ ನಿರ್ವಹಣೆ ಅಂತಾದ್ರೆ ಸಂಸ್ಥೆಯಲ್ಲಿ ಅಥವಾ ಒಂದು ಆರ್ಗನೈಸೇಷನ್ ಅಲ್ಲಿ ದಿನನಿತ್ಯದ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಕೆಲಸಗಾರರು ನಿರ್ವಹಿಸುತ್ತಾರೆ ಮತ್ತು ಯಾವ ಚಟುವಟಿಕೆಗಳನ್ನ ನಿರ್ವಹಿಸಬೇಕು. ನಾವು ಇಂದಿನ ದಿನಮಾನಗಳಲ್ಲಿ ಒಂದು ಸಣ್ಣ ಅಥವಾ ಒಂದು ಮಧ್ಯಮ ಅಥವಾ ಬೃಹತ್ ಗಾತ್ರದ ಸಂಸ್ಥೆಗಳನ್ನ ನೋಡ್ತಾ ಹೋದ್ವಿ ಅಂತಾದ್ರೆ ಅಲ್ಲಿ ಹಲವಾರು ವಿವಿಧ ಇಲಾಖೆಗಳನ್ನಾಗಿ ನಾವು ಮಾರ್ಪಡಿಸುತ್ತೇವೆ. ಕಾರಣ ಇಷ್ಟೇ, ಯಾವ ವ್ಯಕ್ತಿ ಯಾವ ಕೆಲಸವನ್ನ ಮಾಡಿದ್ರೆ ಸುತ್ತ ಯಾವ ವ್ಯಕ್ತಿಯಿಂದ ಯಾವ ಕೆಲಸವನ್ನ ತೆಗೆಯಬೇಕೆನ್ನುವ ಒಂದು ಕಲೆ ನಿರ್ವಹಿಸುವ ಒಂದು ವ್ಯಕ್ತಿಗಳಲ್ಲಿ ಇರುತ್ತೆ. ಹಾಗಾಗಿ ಕೆಲಸದ ಒಂದು ನಿರ್ವಹಣೆ ನಮಗೆ ಹೇಳುತ್ತೆ. ಇನ್ನು ವ್ಯಕ್ತಿಗಳ ನಿರ್ವಹಣೆ ಅಂತೇಳಿ ನಾವು ಮಾತಾಡ್ತೇವೆ. ಒಂದು ಸಂಸ್ಥೆ ಅಂತೇಳಿ ಬಂತು ಅಂದ್ರೆ ಹಲವಾರು ವ್ಯಕ್ತಿಗಳ ಒಂದು ಗುಂಪು ಇರುತ್ತೆ. ಆ ಹಲವಾರು ವ್ಯಕ್ತಿಗಳ ಒಂದು ಗುಂಪಿನ ಜೊತೆಗೆ ನಾವು ಕೆಲಸಗಳನ್ನ ತೆಗಿಬೇಕು, ಅವರಿಂದ ಕೆಲಸಗಳನ್ನ ಮಾಡಿಸಬೇಕು. ಆ ವ್ಯಕ್ತಿಗಳ ಒಂದು ನಡವಳಿಕೆ, ಆ ವ್ಯಕ್ತಿಗಳ ಒಂದು ಚಟುವಟಿಕೆ ಯಾವ ಕಡೆಗೆ ಅದು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು. ಯಾವ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು, ಯಾವ ವ್ಯಕ್ತಿಗಳನ್ನ ಯಾವ ಕೆಲಸಕ್ಕೆ ನಾವು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ವ್ಯಕ್ತಿಗಳ ನಿರ್ವಹಣೆ ಇದು ನಮಗೆ ತಿಳಿಸುತ್ತೆ. ಇನ್ನು ಕಾರ್ಯಾಚರಣೆ ಒಂದು ನಿರ್ವಹಣೆ ಅಂತ ನಾವು ಮಾತಾಡ್ತೀವಿ. ಆ ಕಾರ್ಯಾಚರಣೆ ಅಂತೇಳಿ ಬಂತು ಅಂದ್ರೆ ಪ್ರತಿಯೊಂದು ಚಟುವಟಿಕೆಗಳು
ದಿನನಿತ್ಯದಿಂದ ಹಿಡಿದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಗುರಿಯನ್ನ ಮುಟ್ಟುವ ತನಕ ನಾವೊಂದು ಯೋಜನೆಯನ್ನ ಹಾಕೊಂಡಿರ್ತೀವಿ. ಆ ಯೋಜನೆಯ ಪ್ರಕಾರ ನಾವು ಆ ಕಾರ್ಯಗಳನ್ನ ಯಾವ ಸಂದರ್ಭದಲ್ಲಿ, ಯಾವ ಸಮಯಕ್ಕೆ ಮತ್ತು ಯಾವ ವ್ಯಕ್ತಿಯಿಂದ ನಿರ್ವಹಿಸಿದರೆ ಉತ್ತಮ ಅನ್ನೋದರ ಬಗ್ಗೆ ಕಾರ್ಯಾಚರಣೆಯ ಒಂದು ನಿರ್ವಹಣೆಯನ್ನು ನಮಗೆ ಮಾಡುತ್ತೆ. ಒಂದು ಸಂಪನ್ಮೂಲವನ್ನ ಸಂಘಟಿಸುವುದು ಅಥವಾ ಅಲ್ಲಿ ಯಾವುದೋ ಒಂದು ಸಂಪನ್ಮೂಲ ತರಬೇಕಾಗಿತ್ತು ಅಥವಾ ಅದನ್ನು ನಿರ್ವಹಿಸಬೇಕಾಗಿತ್ತು ಅಥವಾ ಮಾರಾಟ ಮಾಡಬೇಕಾಗಿತ್ತು, ಏನೇ ಇರಲಿ ಆ ಕಾರ್ಯಚಟುವಟಿಕೆಗಳನ್ನ ಮುನ್ನಾಲೋಚನೆಯಿಂದ ನಿರ್ವಹಿಸುವ ಒಂದು ಕಲೆ ಇದೆಯಲ್ಲ, ಅದೇ ನಮಗೆ ಹೇಳಿಕೊಡುತ್ತೆ. ಯಾವುದು ಅಂತ ಕೇಳಿದ್ರೆ ಅದೇ ನಿರ್ವಹಣೆ, ಕಾರ್ಯಾಚರಣೆಯ ಒಂದು ನಿರ್ವಹಣೆ. ಇದು ನಾಲ್ಕನೆಯ ಒಂದು ಅಂಶವನ್ನು ನಾವು ನೋಡ್ತೇವೆ, ನಿರಂತರ ಪ್ರಕ್ರಿಯೆಯಾಗಿದೆ. ನಿರ್ವಹಣೆ ಅನ್ನೋದು ನಿರಂತರ ಪ್ರಕ್ರಿಯೆಯಾಗಿದೆ ಅಂತ ನಾವು ಮಾತಾಡ್ತೀವಿ. ಹಾಗಾದ್ರೆ ಸರ್, ಇದು ನಿರ್ವಹಣೆ ಕೇವಲ ಇದು ಬೆಳಿಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕನ, ಅಥವಾ ಕೇವಲ ಇದು ಆಫೀಸ್ ಓಪನ್ ಇರೋ ತನಕನ, ಅಥವಾ ಸಂಸ್ಥೆ ಓಪನ್ ಇದ್ದಾಗ ಮಾತ್ರ ನಿರ್ವಹಣೆ ಅನ್ನೋದು ಇದು ಇರುತ್ತಾ? ಇಲ್ಲ. ಇದು ನಿರ್ವಹಣೆ ಅನ್ನೋದು ನಿರಂತರ ಪ್ರಕ್ರಿಯೆ. ನಾವು ಮಾತನಾಡ್ತೇವೆ 24x7 ಅಂತೇಳಿ ನಾವು ಏನು ಮಾತಾಡ್ತೇವೆ, ಆ 24x7 ಅಂತಕ್ಕಂಥ ಅಂಶನೇ ನಿರಂತರ ಪ್ರಕ್ರಿಯೆ ಅಂತೇಳಿ ನಾವು ಮಾತಾಡ್ತೇವೆ. ಇದು ನಿರ್ದಿಷ್ಟವಾಗಿ ಅಥವಾ ಸೀಮಿತವಾದ ಒಂದು ಸಮಯಕ್ಕೆ ಸೀಮಿತವಲ್ಲ. ಇದು ನಿರ್ವಹಣೆ ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ನಾವು ಜಗತ್ತಿನಲ್ಲಿ ನೋಡ್ತಾ ಹೋದ್ವಿ ಅಂತ ಅಂದ್ರೆ, ಮತ್ತು ಸಂಸ್ಥೆಗಳನ್ನ ಉದಾಹರಣೆಗಳನ್ನಾಗಿ ತೆಗೆದುಕೊಳ್ತಾ ಹೋದ್ವಿ ಅಂತಂದ್ರೆ, ಮತ್ತು ವ್ಯಕ್ತಿಗಳನ್ನು ಕೂಡ ಉದಾಹರಣೆಗಳನ್ನಾಗಿ ತೆಗೆದುಕೊಳ್ತಾ ಹೋದ್ವಿ ಅಂತಂದ್ರೆ, ಇದು ನಿಂತ ನೀರಲ್ಲ, ಇದು ನಿರಂತರವಾಗಿ ಹರಿಯುವ ಮತ್ತು ಇದು ನಿರಂತರವಾದ ಒಂದು ಪ್ರಕ್ರಿಯೆ ಅಂತೇಳಿ. ಅಂದ್ರೆ ಪ್ರತಿಯೊಂದು ಸಮಯಕ್ಕೂ ಮತ್ತು ಪ್ರತಿಯೊಂದು ಚಟುವಟಿಕೆಗಳಿಗೂ ಅವಶ್ಯಕತೆ ಇರತಕ್ಕಂಥ ಒಂದು ಅಂಶವೇ ನಿರ್ವಹಣೆ. ಹಾಗಾಗಿ ಇದು ನಿರಂತರ ಪ್ರಕ್ರಿಯೆ ಅಂತೇಳಿ ಮಾತಾಡ್ತೇವೆ. ಒಂದು ಗುಂಪು ಚಟುವಟಿಕೆ ಅಂತೇಳಿ ನಾವು ಮಾತಾಡ್ತೇವೆ. ಹೌದು, ನಿಜ. ಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನ, ದಿನನಿತ್ಯದ ಚಟುವಟಿಕೆಗಳನ್ನ ಮತ್ತು ನಿರ್ದಿಷ್ಟವಾದ ಉದ್ದೇಶಗಳನ್ನ, ಗುರಿಗಳನ್ನ ನಾವು ಆ ಉದ್ದೇಶಗಳನ್ನ ಈಡೇರಿಸಬೇಕು ಅಥವಾ ಗುರಿಯನ್ನ ಮುಟ್ಟಬೇಕು ಮತ್ತು ಯಶಸ್ವಿಗೊಳ್ಳಬೇಕು ಅಂತಾದ್ರೆ ನಮಗೇನು ಬೇಕು ಅಂತಂದ್ರೆ ಕೆಲಸಗಾರರ ಅವಶ್ಯಕತೆ ಇದೆ. ಕೆಲಸಗಾರರ ಅವಶ್ಯಕತೆ ಇದೆ ಅಂತಾದ್ರೆ ಒಂದು ಗುಂಪು ಚಟುವಟಿಕೆ ಅಂತೇಳಿ ನಾವು ಮಾತಾಡ್ತೀವಿ. ಕೇವಲ ಒಬ್ಬ ವ್ಯಕ್ತಿಯಿಂದ ನಾವು ನಮ್ಮ ಉದ್ದೇಶಗಳನ್ನ, ಗುರಿಗಳನ್ನ ಮುಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ದಯವಿಟ್ಟು ಅವಲೋಕನ ಮಾಡಿ. ಆ ಗುರಿಯನ್ನ, ಉದ್ದೇಶಗಳನ್ನ ನಾವು ಮುಟ್ಟಬೇಕು ಅಂತಾದ್ರೆ ನಾವು ಹಲವಾರು ವ್ಯಕ್ತಿಗಳಿಂದ, ಆ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥ ಕೌಶಲ್ಯಗಳನ್ನ ನಾವು ಬಳಸಿಕೊಂಡು ಆ ಚಟುವಟಿಕೆಗಳನ್ನ ಮುನ್ನಡೆಸುವ ಒಂದು ಕೆಲಸ ಆಗಬೇಕು. ಸಂಸ್ಥೆಗೆ ಹಲವಾರು ವ್ಯಕ್ತಿಗಳಿರ್ತಾರೆ ಮತ್ತು ಹಲವಾರು ವ್ಯಕ್ತಿಗಳಲ್ಲಿ ಒಂದೇ ತರನಾಗಿರ್ತಕ್ಕಂಥ ಕೌಶಲ್ಯ ಇರೋದಿಲ್ಲ, ಒಂದೇ ತರನಾಗಿರ್ತಕ್ಕಂಥ ಆಲೋಚನೆಗಳು ಮತ್ತು ಯೋಜನೆಗಳು ಇರೋದಿಲ್ಲ. ಅಲ್ಲಿ ವಿವಿಧ ತರಹದ ಒಂದು ಕೌಶಲ್ಯಗಳು, ವಿವಿಧ ತರಹದ ಒಂದು ಆಲೋಚನೆಗಳು ಇರ್ತವೆ. ಈ ಎಲ್ಲಾ ಆಲೋಚನೆಗಳನ್ನ, ಕೌಶಲ್ಯಗಳನ್ನ ಒಗ್ಗಟ್ಟಾಗಿ ಕೂಡಿಸಿಕೊಂಡು ಮತ್ತು ಹಲವಾರು ವ್ಯಕ್ತಿಗಳ ಕಾರ್ಯಕ್ಷಮತೆಯನ್ನ ಒಗ್ಗಟ್ಟಾಗಿ ಕೂಡಿಸಿದಾಗ ಮಾತ್ರ ಒಂದು ಸಂಸ್ಥೆಯ ಒಂದು ಕಾರ್ಯಕ್ಷಮತೆ ಅಂತೇಳಿ ನಾವು ಕರೀತೇವೆ. ಹಾಗಾಗಿ ಎಲ್ಲಾ ವ್ಯಕ್ತಿಗಳನ್ನ ಒಟ್ಟುಗೂಡಿಸುವ ಒಂದು ಕಲೆ ಯಾರಿಗಿದೆ ಅಂತ ಕೇಳಿದ್ರೆ ಅದು ಇರೋದು ಕೇವಲ ನಿರ್ವಹಣೆಗೆ ಮಾತ್ರ ಇದೆ. ಹಾಗಾಗಿ ಇದು ಒಂದು ಗುಂಪು ಚಟುವಟಿಕೆ ಅಂತೇಳಿ ನಾವು ಕರೀತೇವೆ. ಚಲನಶೀಲ ಕಾರ್ಯ ಅಂತೇಳಿ ನಾವು ಕರೀತೇವೆ. ಆ ಚಲನಶೀಲ ಕಾರ್ಯ ಅಂತೇಳಿ ಕರೆದ್ರೆ ಯಾವಾಗಲೂ ನಿರಂತರವಾಗಿ ಆಕ್ಟಿವ್ ಆಗಿ ಇರೋದು. ಇದು ಕೇವಲ ನಿಂತ ನೀರಾಗಿ ಸ್ಟೇಬಲ್ ಆಗಿ ಇರ್ತಕ್ಕಂಥ ಅಂಶವೇ ಅಲ್ಲವೇ ಅಲ್ವಾ? ಹಾಗಾಗಿ ಇದು ಚಲನಶೀಲ ಕಾರ್ಯ. ಚಲನಶೀಲ ಕಾರ್ಯ ಅಂತೇಳಿ ನಾವು ಮಾತನಾಡಿದಾಗ ಸರ್, ಇದು ನಿರ್ದಿಷ್ಟವಾದ ಸಮಯಕ್ಕೆ ಮಾತ್ರ ಸೀಮಿತನ, ವ್ಯಕ್ತಿಗಳಿಗೆ ಸೀಮಿತನ, ಅಥವಾ ಒಂದು ಸಂದರ್ಭಕ್ಕೆ ಸೀಮಿತನ, ಅಥವಾ ಇದೇ ಸಂದರ್ಭಕ್ಕೆ ಮಾತ್ರ ನಾವು ನಿರ್ವಹಣೆ ಅಂತಕ್ಕಂಥ ಕಲೆಯನ್ನು ಉಪಯೋಗ ಮಾಡಬೇಕಾ? ಇಲ್ಲ. ಇದು ಚಲನಶೀಲ ಒಂದು ಪ್ರಕ್ರಿಯೆ ಅಂತ ಕರೀತೇವೆ, ಕಾರ್ಯ ಅಂತ ಕರೀತೇವೆ. ಕಾರಣ ಇಷ್ಟೇ, ಇದು ಎಲ್ಲಾ ಇಲಾಖೆಗೂ, ಎಲ್ಲಾ ವ್ಯಕ್ತಿಗಳಿಗೂ, ಎಲ್ಲಾ ಸಂದರ್ಭಕ್ಕೂ ಅವಶ್ಯಕತೆ ಇರತಕ್ಕಂಥ ಒಂದು ಕೆಲಸ. ಹಾಗಾಗಿ ಇದು ಚಲನಶೀಲ ಕಾರ್ಯ. ಇನ್ನು ಕೊನೆಯದಾಗಿ ಗುಣಲಕ್ಷಣಗಳಲ್ಲಿ ಆ ಅಂಶವನ್ನು ನೋಡೋದಾಯ್ತು ಅಂದ್ರೆ ಅಗೋಚರ ಶಕ್ತಿ ಅಂತೇಳಿ ನಾವು ಕರೀತೇವೆ. ನಿಜ, ನಾವು ನಿರ್ವಹಿಸುವ ಒಂದು ಕಲೆ
ಮತ್ತು ಚಟುವಟಿಕೆಗಳನ್ನ ಮತ್ತು ಯಾವುದೋ ಒಂದು ಕಾರ್ಯಗಳನ್ನ ನೋಡುವುದಾಯಿತು ಅಂತಂದ್ರೆ ಅದರ ಫಲಿತಾಂಶ ಬಂದ ಮೇಲೆ ಮಾತ್ರ ನಾವು ನೋಡ್ತೇವೆ. ಅದು ಕಣ್ಣಿಗೆ ಕಾಣುವುದಿಲ್ಲ, ಅಗೋಚರವಾಗಿರ್ತಕ್ಕಂಥ ಶಕ್ತಿ ಅದು. ಹಾಗಾಗಿ ಅದು ನಾವು ನೋಡಬೇಕು ಅಂತ ಅಂದ್ರೆ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದರ ಫಲಿತಾಂಶ ಅದು ಧನಾತ್ಮಕವಾಗಿ ಆದರೂ ಬರಬಹುದು ಅಥವಾ ಋಣಾತ್ಮಕವಾಗಿ ಆದರೂ ಬರಬಹುದು. ಆ ಫಲಿತಾಂಶ ಬಂದ ಮೇಲೆ ನಾವು ಅನುಭವಿಸುವ ಒಂದು ಅಂಶ ಇದೆಯಲ್ಲ, ಅದೇ ಅಗೋಚರ ಶಕ್ತಿ ಅಂತೇಳಿ ನಾವು ಕರೀತೇವೆ. ಯಾವಾಗ ನಮ್ಮ ಗುರಿಯನ್ನು ಮುಟ್ಟಬೇಕಾಗಿತ್ತು, ನಮ್ಮ ಟಾರ್ಗೆಟ್ ಅನ್ನು ನಾವು ರೀಚ್ ಮಾಡಬೇಕಾಗಿತ್ತು, ಆ ಟಾರ್ಗೆಟ್ ಅನ್ನು ರೀಚ್ ಆದ್ಮೇಲೆ ನಮಗೆ ಫಲಿತಾಂಶ ಧನಾತ್ಮಕವಾಗಿ ಬರುತ್ತೆ. ಆ ಟಾರ್ಗೆಟ್ ಅನ್ನು ನಾವು ರೀಚ್ ಆಗಲಿಲ್ಲ ಮತ್ತು ಕನಿಷ್ಠ ವೆಚ್ಚದಲ್ಲಿ ನಾವು ನಿರ್ವಹಿಸಲಿಲ್ಲ, ನಷ್ಟ ಜಾಸ್ತಿ ಆಯಿತು, ವೆಚ್ಚ ಜಾಸ್ತಿ ಆಯಿತು ಅಂತ ಆದಾಗ ನಮಗೆ ನಿರಾಸೆ ಭಾವನೆ ಉಂಟಾಗುತ್ತೆ. ಆ ನಿರಾಶೆಗಳು ಮತ್ತು ಸಂತೋಷಗಳು ಏನು ಆಗ್ತವೆ, ಅವುಗಳನ್ನು ಯಾವ ರೀತಿಗೆ ನಾವು ಅನುಭವಿಸ್ತೇವೆ, ಅವೇ ಅನುಭವಿಸುವ ಒಂದು ಅಂಶ ಇದೆ ನೋಡು, ಅದೇ ಒಂದು ಅಗೋಚರ ಶಕ್ತಿ ಅಂತೇಳಿ ನಾವು ಕರೀತೇವೆ. ಅದು ಫಲಿತಾಂಶ ಬಂದ ಮೇಲೆ ಮಾತ್ರ ಗೊತ್ತಾಗುತ್ತೆ ಇದು ಯಾವ ರೀತಿಯಾಗಿ ನಾವು ನಿರ್ವಹಿಸಿದ್ದೇವೆ ಅನ್ನೋದರ ಫಲವಾಗಿ. ಹಾಗಾಗಿ ಸ್ನೇಹಿತರೆ, ನಮ್ಮ ಒಂದು ಸಂಸ್ಥೆಯಲ್ಲಿ ಆ ನಿರ್ವಹಣೆಯ ಕಲೆಯನ್ನ ನಾವು ಮೈಗೂಡಿಸಿಕೊಂಡಾಗ ನಾವು ಗುರಿಯನ್ನ ಕನಿಷ್ಠ ವೆಚ್ಚದೊಂದಿಗೆ ಮತ್ತು ಪರಿಣಾಮಕಾರಿಯಾಗಿ ಮತ್ತು ನಾವು ಅಂದುಕೊಂಡಿರ್ತಕ್ಕಂಥ ಸಮಯದ ಒಳಗಾಗಿ ಮುಟ್ಟಬೇಕೆನ್ನುವ ಅಂಶ ನಮ್ಮಲ್ಲಿತ್ತು, ಯೋಜನೆ ನಮ್ಮಲ್ಲಿತ್ತು ಅಂತಾದ್ರೆ ನಮಗೆ ಮೊಟ್ಟ ಮೊದಲನೇದಾಗಿ ಇರಬೇಕು ಏನು ಅಂತಾದ್ರೆ ನಿರ್ವಹಿಸುವ ಕಲೆ. ಆ ನಿರ್ವಹಿಸುವ ಕಲೆ ನಮ್ಮಲ್ಲಿತ್ತು ಅಂತಾದ್ರೆ ನಾವು ಯಾವತ್ತೂ ನಷ್ಟದ ಹಾದಿಯನ್ನ ಹಿಡಿಯುವುದಿಲ್ಲ. ನಮಗೆ ನಷ್ಟ ಬೇಕಾಗಿಲ್ಲ, ಲಾಭನೇ ಬೇಕು ಅಂತಾದ್ರೆ ನಾವು ಯೋಜನೆಯ ಪ್ರಕಾರ ನಿರ್ವಹಿಸುವ ಕಲೆಯನ್ನ ಮೈಗೂಡಿಸಿಕೊಂಡಿರಬೇಕು. ಇಲ್ಲಿ ಇನ್ನೊಂದು ಅಂಶವನ್ನು ನೋಡೋದಾಯ್ತು ಅಂತಾದ್ರೆ ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ವ್ಯವಹಾರ ಅಧ್ಯಯನಕ್ಕೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನಮಗೆ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್, 8 ಮಾರ್ಕ್ ಅಂಡ್ 5 ಮಾರ್ಕ್. ಸೆಕ್ಷನ್ ಎ ನಲ್ಲಿ ನಮಗೆ 1 ಮಾರ್ಕ್ ಪ್ರಶ್ನೆಗಳು ಇರ್ತವೆ, ಸೆಕ್ಷನ್ ಬಿ ನಲ್ಲಿ 2 ಮಾರ್ಕ್ ಪ್ರಶ್ನೆಗಳು ಇರ್ತವೆ, ಸೆಕ್ಷನ್ ಸಿ ನಲ್ಲಿ 4 ಮಾರ್ಕ್ ಅಂದ್ರೆ 4 ಅಂಕದ ಒಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಸೆಕ್ಷನ್ ಡಿ ನಲ್ಲಿ ನಮಗೆ 8 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನು ಕೊನೆಯ ಸೆಕ್ಷನ್ ಇ ಅಂದ್ರೆ 5 ಮಾರ್ಕ್ಗಳ ಅಥವಾ 5 ಅಂಕಗಳನ್ನು ಹೊಂದಿರತಕ್ಕಂಥ ಪ್ರಶ್ನೆಗಳನ್ನು ನಮಗೆ ಕೇಳ್ತಾರೆ. ನಮ್ಮ ಕ್ವಶನ್ ಪೇಪರ್ ಒಟ್ಟು 43 ಕ್ವಶನ್ಗಳನ್ನ ಅಂದ್ರೆ ಪ್ರಶ್ನೆಗಳನ್ನ ಹೊಂದಿರುತ್ತೆ. ಅದರಲ್ಲಿ ನಾವು ಒಟ್ಟಾಗಿ ಉತ್ತರಿಸಬೇಕಾಗಿದ್ದು 33 ಒಂದು ಪ್ರಶ್ನೆಗಳಿಗೆ, ಅಂದರೆ 33 ಪ್ರಶ್ನೆಗಳಿಗೆ ನಾವು ಉತ್ತರಿಸಿದರೆ ನಮಗೆ 100 ಅಂಕಗಳ ಒಂದು ಅಂಶ ನಮಗೆ ಬರುತ್ತೆ.